ಸ್ನೇಹಿತರೆ ನಮಸ್ಕಾರ. ಸಂಗೀತ ಲೋಕದ ಸದ್ಯದ ಮಾಂತ್ರಿಕ ಯಾರು ಅಂತ ಹೇಳಿ ಕೇಳಿದ್ರೆ ಅದು ಎಲ್ಲರ ಬಾಯಲ್ಲೂ ಕೂಡ ಬರುವಂತಹ ಏಕೈಕ ಹೆಸರು ರವಿ ಬಸ್ರು. ಹೌದು, ಈ ಹಿಂದೆ ಸಂಗೀತ ಲೋಕದಲ್ಲಿ, ಭಾರತೀಯ ಸಂಗೀತ ಲೋಕದಲ್ಲಿ ಸಾಕಷ್ಟು ಜನ ಹೆಸರನ್ನು ಮಾಡಿ ಹೋಗಿದ್ದಾರೆ. ಅದರಲ್ಲೂ ಕೂಡ ಸಿನಿಮಾ ಕ್ಷೇತ್ರವನ್ನು ಶೇಕ್ ಮಾಡಿ ಹೋದಂತಹ ಅದೆಷ್ಟೋ ಜನ ಇದ್ದಾರೆ. ಆದರೆ ಇವರೆಲ್ಲರ ರೆಕಾರ್ಡನ್ನು ಕೂಡ ಬ್ರೇಕ್ ಮಾಡುವಂತಹ ಶಕ್ತಿ, ಸಾಮರ್ಥ್ಯ ಇರುವಂತಹ ಸಂಗೀತ ನಿರ್ದೇಶಕನಾಗಿ ಗುರುತಿಸಿಕೊಂಡಿರುವಂತಹ ರವಿ ಬಸ್ರೂರು ಈಗ ತಮ್ಮದೇ ಛಾಪನ್ನು ಇಡೀ ದೇಶದಾದ್ಯಂತ ಮೂಡಿಸಿಬಿಟ್ಟಿದ್ದಾರೆ. KGF ಇರ್ಬೋದು, ಸಲಾರ್ ಇರ್ಬೋದು, ಮಾರ್ಕೋ ಇರ್ಬೋದು, ಇಂತಹ ಸೂಪರ್ ಹಿಟ್ ಸಿನಿಮಾಗಳಿಗೆ ಸಂಗೀತವನ್ನು ನೀಡಿದಂಥ ಖ್ಯಾತಿ ರವಿ ಬಸ್ರೂರ್ ಅವರಿಗೆ ಸಲ್ತದೆ. ಇಂದು ಬಹು ಬೇಡಿಕೆಯ ಸಂಗೀತ ನಿರ್ದೇಶಕನಾಗಿ ಗುರುತಿಸಿಕೊಂಡಿರುವಂತಹ ರವಿ ಬಸ್ರೂರ್ ಅವರ ಹಿಂದಿನ ಜೀವನದ ಬಗ್ಗೆ ನೀವೇನಾದರೂ ಕೇಳಿದ್ರೆ ಬಹುಶಃ ಅಚ್ಚರಿ ಪಡ್ತೀರ. ಇವರೇನ ಅವರು ಅಂತಲೂ ಕೂಡ ಒಂದು ರೀತಿಯಲ್ಲಿ ನಿಮಗೂ ಕೂಡ ದಿಗ್ಭ್ರಮೆ ಆಗ್ಬೋದು. ಇಂತಹ ಸಂಗೀತ ನಿರ್ದೇಶಕನಿಗೆ ಈಗ ಸುಮಾರು ಒಂದು 35 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ, ಎಷ್ಟು ಹೇಳಿ, 35 ಲಕ್ಷ ಬೆಲೆ ಬಾಳುವಂತಹ ಒಂದು ಬಹುಮಾನದ ಉಡುಗೊರೆ ಬಂದಿದೆ. ಈ ಉಡುಗೊರೆ ಬಂದಂತಹ ಇದೇ ರವಿ ಬಸ್ರೂರು ಉಡುಗೊರೆಯನ್ನು ಸ್ವೀಕರಿಸಿದ ಬಳಿಕ ಆಡಿದಂಥ ಮಾತುಗಳಿದೆಯಲ್ಲ, ಬಹುಶಃ ಎಂಥವರಿಗಾದರೂ ಕೂಡ ಸ್ಫೂರ್ತಿ ಕೊಡುವಂಥ ಮಾತುಗಳು. ಜೊತೆಗೆ ಬದುಕಿನಲ್ಲಿ ಯಾವ ರೀತಿಯಾದಂಥ ಸವಾಲುಗಳು ನಮಗೆ ಎದುರಾಗ್ತದೆ, ಆ ಸವಾಲುಗಳು ಎದುರಾದಂಥ ಸಂದರ್ಭದಲ್ಲಿ ನಾವು ಹೇಗೆಲ್ಲ ಇರಬೇಕು, ಹೇಗೆ ಅದನ್ನು ಫೇಸ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ರವಿ ಬಸ್ರೂರವರು ಈಗ ಹೇಳಿದ್ದಾರೆ. 35 ಲಕ್ಷದ ವಾಚನ್ನು ಗಿಫ್ಟ್ ಕೊಟ್ಟಂಥ ತೆಲುಗು ನಟ ಯಾವಾಗ ರವಿ ಬಸ್ರೂರವರ ಕೆಲಸವನ್ನು ಹೊಗಳಿದ್ನೋ, ಅದಾದ ಬಳಿಕ ರವಿ ಬಸ್ರೂರು ತಮ್ಮ ಜೀವನದ ಕೆಲವೊಂದಷ್ಟು ಘಟನೆಗಳನ್ನು ತೆರೆದಿಟ್ಟಿದ್ದಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಸಲ ಕೆಲವೊಂದು ವಿಚಾರಗಳನ್ನು ಹೇಳಿದರು, ಈಗಲೂ ಕೂಡ ಹೇಳಿದ್ದಾರೆ. ಹಾಗಾದರೆ ಏನು ರವಿ ಬಸ್ರೂರು ಇವತ್ತು ಏನೂ ಅಲ್ಲದ ರವಿ ಇವತ್ತು ರವಿ ಬಸ್ರೂರಾಗಿದ್ದು ಹೇಗೆ? ಜೊತೆಗೆ ರವಿ ಅಂತೇಳಿ ಹೆಸರನ್ನು ಇಟ್ಕೊಳ್ಳೋಕ್ಕೂ ಕೂಡ ಒಂದು ಕಾರಣ ಇದೆ. ಹಾಗಾದರೆ ರವಿ ಬಸ್ರೂರವರ ಮೂಲ ಹೆಸರೇನು? ರವಿ ಬಸ್ರೂರು ಅನ್ನೋ ಹೆಸರು ಯಾಕೆ ಬಂತು? ಅದರ ಹಿಂದಿನ ಕಥೆ ಏನು? ಆಮೇಲೆ ಅವರೇ ಹೇಳ್ತಾರೆ, 2 ಸಲ ನಾನು ಜೀವ ತೆಕ್ಕೊಳ್ಳೋಕೆ ನಿರ್ಧಾರ ಮಾಡಿದ್ದೆ ಅಂತೇಳಿ. ಹಾಗಾದರೆ ಬದುಕಿ ಉಳಿದು ಇವತ್ತು ಸಾಧಕ ರವಿ ಬಸ್ರೂರು ಬದಲಾಗಿದ್ದು ಹೇಗೆ, ಸಾಧನೆ ಮಾಡಿದ್ದು ಹೇಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಇವತ್ತಿಗೆ ರವಿ ಬಸ್ರೂರು ಇಡೀ ದೇಶಕ್ಕೆ ಪರಿಚಯ ಇರುವಂಥ ಸಂಗೀತ ನಿರ್ದೇಶಕ, ಸಂಗೀತ ಲೋಕದಲ್ಲಿ ಇವತ್ತಿಗೆ ಸ್ಟಾರ್ ನಿರ್ದೇಶಕ. ಇನ್ನು ರವಿ ಬಸ್ರೂರವರು ಇವತ್ತಿಗೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ರೆ ಅವತ್ತು ಪಟ್ಟಂಥ ಕಷ್ಟಗಳು ಒಂದಲ್ಲ ಎರಡಲ್ಲ ರೀ. ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡಿದ್ರು, ಟಾಯ್ಲೆಟ್ನಲ್ಲಿ ಮಲಗಿದ್ರು, ಜೊತೆಗೆ 2 ಸಲ ಜೀವ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೂ ಕೂಡ ಕೈ ಹಾಕಿದರು. ಎಷ್ಟೋ ಸಲ ಬದುಕು ಭಾರವಾಗಿತ್ತು. ಭಾರವಾದಂಥ ಬದುಕಿನನ್ನು ಇನ್ನು ಮುಂದೆ ಮುಗಿಸಿಬಿಡೋಣ ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಂದಿದ್ದಂಥ ರವಿ ಬಸ್ರೂರು ಇವತ್ತು ಒಬ್ಬ ಗೆಳೆಯನಿಂದ ಅಥವಾ ಒಬ್ಬ ನಟನಿಂದ 35 ಲಕ್ಷ ರೂಪಾಯಿಯ ವಾಚನ್ನು ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರ ಸಾಮರ್ಥ್ಯವೇ ಸಾಕ್ಷಿ. ಇನ್ನು KGF ಅಂತ ಸಿನಿಮಾವನ್ನು ಒಬ್ಬ ಸಂಗೀತ ನಿರ್ದೇಶಕ ಇಡೀ ಜಗತ್ತೇ ತಿರುಗಿ ನೋಡುವಂತೆ ಮಾಡ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ರವಿ ಬಸ್ರೂರವರ ಸಾಧನೆಯೇ ಸಾಕ್ಷಿ, ಅವರ ಶಕ್ತಿಯೇ ಸಾಕ್ಷಿ. ಇನ್ನು ನಾವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಕೆಲಸದ ಮೂಲಕ ಮಾತನಾಡಬೇಕು ಅಂತೇಳಿ ನಂಬುದವರು ಈ ರವಿ ಬಸ್ರೂರವರು. ಮಾತು ಕಡಿಮೆ, ಕೆಲಸ ಜಾಸ್ತಿ. ಅದರಲ್ಲೂ ಕೂಡ ಊರಿನಲ್ಲಿ, ತಮ್ಮ ಬಸ್ರೂರಿನಲ್ಲೇ ಒಂದು ಸ್ಟುಡಿಯೋವನ್ನು ಮಾಡಿಕೊಂಡು ಇಡೀ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ನಮ್ಮ ದೇಶದ ಪ್ರತಿಯೊಂದು ಚಿತ್ರರಂಗವೂ ಕೂಡ ಇಲ್ಲಿಗೆ ಬರುವಂತೆ ಮಾಡಿದಂತಹ ಖ್ಯಾತಿಯೂ ಕೂಡ ಇವರಿಗೆ ಸಲ್ತದೆ. ಇನ್ನು ಇದೇ 35 ಲಕ್ಷ ರೂಪಾಯಿಯ ವಾಚನ್ನು ಗಿಫ್ಟಾಗಿ ಪಡೆದಂತಹ ರವಿ ಬಸ್ರೂರವರು ತಮ್ಮ ಬದುಕಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಮಾತನಾಡಿದ್ದಾರೆ. ಕಲ್ಟ್ ಸಿನಿಮಾದ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಸಿನಿಮಾಗೆ ರವಿ ಬಸ್ರೂರವರು ಸಂಗೀತವನ್ನು ಕೊಟ್ಟಿದ್ದಾರೆ. ಟೀಸರ್ ಲಾಂಚ್ ವೇದಿಕೆಯಲ್ಲಿ ನಟ ವಿಶ್ವಕ್ ಸೇನ್ ಅವರು ರವಿ ಬಸ್ರೂರು ಅವರಿಗೆ ಸುಮಾರು 35 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ರೋಲೆಕ್ಸ್ ವಾಚನ್ನು ಉಡುಗೊರೆಯಾಗಿ ಕೊಡ್ತಾರೆ. ಆ ಬಳಿಕ ಮಾತನಾಡಿದಂಥ ರವಿ ಬಸ್ರೂರು, ನೋಡಿ, ಇವತ್ತು ನಾನು ಈ ಹಂತಕ್ಕೆ ಬಂದಿರ್ಬೋದು. ನಾನು 18ನೇ ವಯಸ್ಸಿನಲ್ಲಿ 2 ಸಲ ಜೀವ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಹೋಗಿದ್ದೆ. ನನಗೆ ಈ ಜೀವನ ಬೇಕಾಗಿರಲಿಲ್ಲ. ಆದರೆ 2 ಬಾರಿ ನನ್ನನ್ನು ಬದುಕಿಸಿದವರು, 2ನೇ ಬಾರಿ ನನ್ನನ್ನು ಬದುಕಿಸಿದವರು ನನ್ನ ಸಂಗೀತವನ್ನು ಹೇಳಿಕೊಟ್ಟಂಥವ್ರು, ನನ್ನ ಸಂಗೀತವನ್ನು ಉಳಿಸಿದವರು. ನನಗೆ ಕೀಬೋರ್ಡನ್ನು ಕೊಡಿಸ್ತಾರೆ, 35,000 ರೂಪಾಯಿ ಹಣವನ್ನು ಕೊಡ್ತಾರೆ. ಆ ದಿನವೇ ನನ್ನ ಹೆಸರನ್ನು ರವಿ ಅಂತ ಹೇಳ್ಬಿಟ್ಟು ನಾನು ಬದಲಾಯಿಸ್ಕೊಂಡೆ ಅಂತೇಳಿ ಸೂಕ್ಷ್ಮವಾಗಿ ಹೇಳ್ತಾರೆ. ಇದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಸ್ನೇಹಿತರೆ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಬೇರೆ ಬೇರೆಯವರ ಸ್ಟೋರಿಗಳನ್ನು ಕೇಳಿರ್ತೀವಿ, ನೋಡಿರ್ತೀವಿ. ಆದರೆ ರವಿ ಬಸ್ರೂರವರ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಮತ್ತು ತುಂಬ ವಿಶೇಷವಾದದ್ದು, ಹಾಗೆಯೇ ತುಂಬ ಅರ್ಥಪೂರ್ಣವಾದದ್ದು. ಯಾಕೆ ಅಂತೇಳಿ ಹೇಳಿದರೆ, ರವಿ ಬಸ್ರೂರು ಇವತ್ತಿಗೆ ನಂಬರ್ 1 ಸಂಗೀತ ನಿರ್ದೇಶಕನಾಗಿದ್ದರೂ ಕೂಡ, ರವಿ ಬಸ್ರೂರು ಇಷ್ಟರ ಮಟ್ಟಿಗೆ ಇವತ್ತು ಸಾಧನೆಯನ್ನು ಮಾಡ್ತಿದ್ರೂ ಕೂಡ, ಇವ್ರಿಗೂ ಜರ್ನಿ, ಈ ಲೈಫ್ ಜರ್ನಿ ಸಾಕಪ್ಪ ಸಾಕು
ದೇವರೇ ಅಂತೇಳಿ ಅನಿಸ್ಬಿಟ್ಟಿತ್ತು. ರವಿ ಬಸ್ರೂರವರು ಸಂಗೀತ ನಿರ್ದೇಶಕನಾಗಿ ಈ ಮಟ್ಟಿನ ಹೆಸರು ಮಾಡುವ ಮೊದಲು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಬೆಂಗಳೂರಿನ ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿ 3-4 ದಿನಗಳ ಕಾಲ ಊಟ ತಿಂಡಿ ಇಲ್ಲದೆ ಅಲ್ಲೇ ಇದರಂತೆ. ಟಾಯ್ಲೆಟ್ನಲ್ಲಿ, ಬಾತ್ರೂಮ್ನಲ್ಲಿ ಮಲಗಿ ಎದ್ದಿದ್ದೂ ಕೂಡ ಇದೆಯಂತೆ. ಅಷ್ಟೇ ಅಲ್ಲದೆ ಯಾವ ದೇವಸ್ಥಾನದಲ್ಲಿ ಯಾವತ್ತೂ ಯಾವ ರೀತಿಯಾದಂಥ ಪ್ರಸಾದ ಸಿಗ್ತದೆ ಅನ್ನೋದನ್ನು ಡೈರಿಯಲ್ಲಿ ಬರ್ಕೊಂಡಿದ್ರಂತೆ. ಕಾರಣ ಏನು ಅಂತ ಹೇಳಿದ್ರೆ, ಅವತ್ತು ಆ ದೇವಸ್ಥಾನಕ್ಕೆ ಹೋಗ್ಬೋದು, ಆ ಪ್ರಸಾದವನ್ನು ತಿಂದರೆ ಇವತ್ತಿನ ಊಟಕ್ಕೇನು ಕೂಡ ಟೆನ್ಷನ್ ಇಲ್ವಲ್ಲ ಅನ್ನೋದು ಇವರದೊಂದು ನಂಬಿಕೆ. ಇನ್ನು ಕಾಮತ್ ಅನ್ನುವಂಥ ವ್ಯಕ್ತಿಯೊಬ್ಬರು ರವಿ ಬಗ್ಗೆ ತಿಳ್ಕೊಂಡ ಬಳಿಕ ರವಿ ಅವರನ್ನು ಕರ್ಕೊಂಡು ಅವೆನ್ಯೂ ರೋಡಿಗೆ ಹೋಗ್ತಾರೆ. ಅಲ್ಲೊಂದು ಅಂಗಡಿ ಕರ್ಕೊಂಡು, ಬೆಳ್ಳಿ ಬಂಗಾರದ ಅಂಗಡಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಅಲ್ಲಿ ಹೋಗಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಇವ್ರಿಗೆ ಸಂಗೀತದ ಹುಚ್ಚು. ಆ ಸಂಗೀತದ ಹುಚ್ಚಿನ ನಡುವೆನೂ ಇವ್ರನ್ನ ಕೆಲಸ ಕರ್ಕೊಂಡೋಗಿ ಸೇರಿಸ್ತಾರೆ. ಅವ್ರು ಹೇಳ್ತಾರಂತೆ, ನೋಡಿ ಹಿಂಗೆ ಒಬ್ಬ ಹುಡುಗ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಬಿಟ್ಟು ಬರ್ತಾರೆ. ಅಂಗಡಿಯವರು ₹5 ರವಿಯವರ ಕೈಗಿಟ್ಟು ಏನಾದರೂ ತಿನ್ಕೊಂಡು ಬಾ ಅಂತೇಳಿ ಹೋಗ್ತಾರೆ. ನಿನ್ನ ಮುಂದೆ ದೊಡ್ಡ ವ್ಯಕ್ತಿ ಆಗ್ತೀಯಾ ಅಂತಲೂ ಕೂಡ ಹೇಳ್ತಾರಂತೆ. ಅದಕ್ಕೆ ರವಿ ಬಸ್ರೂರವರು, ನನಗೆ ಜಾತಕ ನೋಡಿ ಹೇಳೋದು ಬೇಡ, ನನಗೆ ಮ್ಯೂಸಿಕ್ ಅಷ್ಟೇ ಬೇಕು ಅಂತೇಳಿ ಹೇಳಿದ್ರಂತೆ. ಅದಕ್ಕೆ ಆ ಅಂಗಡಿಯವರು ₹1,000 ಕೈಗಿಟ್ಟು, ಇದರಲ್ಲಿ ಅದೇನು ತಗೋತೀಯೋ ತಗೋ, ಕೀಬೋರ್ಡು ಅಥವಾ ನಿಂಗೇನು ಬೇಕೋ ಅದನ್ನು ತಗೋ ಅಂತಲೂ ಕೂಡ ಹೇಳಿದ್ರಂತೆ. ಅವತ್ತು ಆ ವ್ಯಕ್ತಿಯ ಸಹಾಯವನ್ನು ಪಡೆದು ಕಲಿತು ತಮ್ಮ ಸಾಧನೆಯನ್ನು ಮಾಡ್ತಾ ಬಂದಂಥ ರವಿ ಬಸ್ರೂರು ಇವತ್ತು ಜಗತ್ತೇ ಅವರ ಕಡೆ ತಿರುಗಿ ನೋಡುವಂತೆ ಬೆಳೆದು ಬಿಟ್ಟಿದ್ದಾರೆ. ಸಾಧಿಸುವಂಥ ಛಲ ಹೊಂದಿದ್ರೆ ಇಡೀ ಪ್ರಪಂಚವೇ ನಮ್ಮ ಕಡೆ ತಿರುಗಿ ನೋಡುವಂತೆ ಮಾಡಬಹುದು ಅನ್ನೋದು ಇವರ ನಂಬಿಕೆ. ಅಂದಾಗೆ ಸಂಗೀತ ನಿರ್ದೇಶಕ ರವಿ ಬಸ್ರೂರವರ ಮೂಲ ಹೆಸರು ಕಿರಣ್ ಬಸ್ರೂರು. ಆದರೆ ತಮಗೆ ಅಂದು ₹1,000 ಹಣವನ್ನು ಕೊಟ್ಟು ಕೀಬೋರ್ಡ್ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡಿದ್ರಲ್ಲ, ಆ ವ್ಯಕ್ತಿಗೆ ಯಾವ ರೀತಿ ಕೃತಜ್ಞತೆಯನ್ನು ಸಲ್ಲಿಸೋದು ಅಂತ ಹೇಳಿ ಯೋಚನೆ ಮಾಡಿದಂಥ ರವಿ ಬಸ್ರೂರು ತಮ್ಮ ಹೆಸರನ್ನೇ ಬದಲಾಯಿಸಿಕೊಂಡ್ರು. ರವಿ ಬಸ್ರೂರು ಅಂತ ಹೇಳ್ಬಿಟ್ಟು ಅವತ್ತಿನಿಂದ ಹೆಸರನ್ನು ಬದಲಾಯಿಸಿಕೊಂಡ್ರು. ಅವತ್ತಿನಿಂದ ಇವರು ಬದುಕಿನಲ್ಲಿ ಹಿಂತಿರುಗಿ ನೋಡಿದ್ದೇ ಇಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಕ್ಸಸ್ಸನ್ನು ಕಾಣ್ತಿದ್ದಾರೆ. ಅದಕ್ಕೆ ಶ್ರಮನೂ ಕೂಡ ಅದೇ ರೀತಿ ಪಡ್ತಿದ್ದಾರೆ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಸುಮ್ಮನೆ ಯಾವುದು ಕೂಡ ಬಂದುಬಿಡಲ್ಲ ರೀ. ಈಗ ಸರಿ, ನಾವೇನೋ ಮಾಡ್ತಿದ್ದೀವಿ, ಈಗ ನಮ್ಮದೇ ತಗೊಳ್ರಿ, ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಬಿಟ್ರೆ ಆಗ್ಬಿಡುತ್ತಾ? ಇಲ್ಲ. ಪ್ರತಿದಿನವೂ ಕೂಡ ಸ್ಟೋರಿ ಹುಡುಕಬೇಕು, ವಾಯ್ಸ್ ಓವರ್ ಕೊಡಬೇಕು, ಎಡಿಟಿಂಗ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ರೀಚ್ ಆಗುತ್ತಾ ಇಲ್ವೋ ನೋಡಬೇಕು. ಈಗ ಮಾಡಿದ್ರೆ ತಾನೇ ಈಗ ನೀವೆಲ್ಲರೂ ಕೂಡ ಇಷ್ಟಪಡುವಂಥದ್ದು. ಸುಮ್ಮನೆ ನಾವು ಯೂಟ್ಯೂಬ್ ಚಾನಲ್ ಮಾಡಿ ಕೂತ್ಬಿಟ್ರೆ ಏನು ಪ್ರಯೋಜನ? ಹಾಗೆ ಇಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಹಾಗೇನೆ ಅವರವರ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿದರೆ ಸಾಲೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನು ಕೂಡ ಆಲೋಚನೆ ಮಾಡಬೇಕು. ತನಗೆ ಪರಿಚಯವೇ ಇಲ್ಲದಂಥ ಒಬ್ಬ ವ್ಯಕ್ತಿ ಅವತ್ತು ಹಣ ನೀಡ್ದ ಅನ್ನುವಂಥ ಕಾರಣಕ್ಕೋಸ್ಕರ ಕೃತಜ್ಞರಾಗಿ ಕಿರಣ್ ಅನ್ನುವಂಥ ಹೆಸರಿನಿಂದ ರವಿಯಾದಂತಹ ಈ ರವಿ ಬಸ್ರೂರವರು ಇವತ್ತಿಗೆ ಇಡೀ ಜಗತ್ತೇ ತಿರುಗಿ ನೋಡುವಂತೆ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅವರ ಶ್ರಮ, ಅವರ ನಿರಂತರವಾದಂತಹ ಒಂದು ಕೆಲಸದ ಮೇಲಿರುವಂಥ ಪ್ರೀತಿ ಅಥವಾ ಮಾಡಬೇಕು ಅನ್ನುವಂಥ ಹಠ ಎಲ್ಲವೂ ಕೂಡ ಹೌದು. ಹಾಗಾಗಿ ಇವತ್ತಿಗೆ ಈ ಮಟ್ಟಕ್ಕೆ ತಲುಪಿದ್ದಾರೆ. ಬಟ್ ಅವರು ಒಂದಂತೂ ಸತ್ಯ ಸ್ನೇಹಿತರೆ, ರವಿ ಬಸ್ರೂರು ಇವತ್ತಿಗೆ ಜಗತ್ತಿಗೆ ಮಾದರಿಯಾಗಿದ್ದರೂ ಕೂಡ ಅವತ್ತು 2 ಸಲ ಜೀವ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಮಾಡಿದರು. ಅಪ್ಪ ಬೇಡ ನೀನು ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಹೇಳಿ ಊರಲ್ಲೇ ಉರ್ಸ್ಕೊಂಡಿದ್ದಿದ್ರೆ ಕುಲ್ ಮೇಲೆ ಇವತ್ತಿಗೂ ಕೂಡ ಕಬ್ಬಣ ಬಿಸಿ ಮಾಡ್ತಾ ಕಬ್ಬಣ ಕುಡ್ತಾ ಕೂರಬೇಕಾಗಿದ್ದಂಥ ರವಿ ಬಸ್ರೂರವರು ಇವತ್ತು ಕೀಬೋರ್ಡ್ಗಳನ್ನು ಕುಡ್ತಾ ಕೀಗಳನ್ನು ಕುಡ್ತಾ ಒಳ್ಳೊಳ್ಳೆ ಮ್ಯೂಸಿಕ್ಗಳನ್ನು ತೆಗಿತಾ ಇಡೀ ದೇಶವೇ ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ ಮಾಡಿದ್ದು ಮಾತ್ರ ವಿಶೇಷ ಅಂತಲೇ ಹೇಳ್ಬೋದು. ವಟೆವರ್ ರವಿ ಬಸ್ರೂರವರ ಈ ಸಾಧನೆ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಲಿ ಅನ್ನೋದು ನಮ್ಮ ಆಶಯ. ನಿಮಗೇನಿಸುತ್ತೆ ಸ್ನೇಹಿತರೆ, ರವಿ ಬಸ್ರೂರವರ ಈ ಒಂದು ಜೀವನದ ಕಥೆಯನ್ನು ಕೇಳಿದ್ರೆ ನಿಮಗೇನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.